ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ವರ್ ಲರ್ನಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾವು ಲಾಸ್ಟ್ ವಿಡಿಯೋದಲ್ಲಿ ಮಾಡಿದಂತಹ ಡೆಮೋಕ್ರಸಿ ಲೆಸನ್ನ ಕಂಟಿನ್ಯೂಷನ್ ಪಾರ್ಟ್ ಮಾಡ್ತೀವಿ. ಹೋದ ವಿಡಿಯೋದಲ್ಲಿ ನಾವು ಡೆಮೋಕ್ರಸಿ ಏನು ಅಂದರೆ ಪ್ರಜಾಪ್ರಭುತ್ವ ಅಂದರೆ ಏನು, ಮತ್ತು ಅದರಲ್ಲಿ ಯಾವ ರೀತಿ ಟೈಪ್ಸ್ ಇದೆ, ಅಂದರೆ ಡಿಕ್ಟೇಟರ್ಶಿಪ್ಪು, ಮೊನಾರ್ಕಿ, ಕಮ್ಯುನಿಸ್ಟ್ ಗವರ್ನಮೆಂಟ್, ಮಿಲಿಟರಿ ಡಿಕ್ಟೇಟರ್ಶಿಪ್ ಮತ್ತು ಅಬ್ರಹಂ ಲಿಂಕನ್ ಅವ್ರ ಬಗ್ಗೆನೂ ತಿಳ್ಕೊಂಡ್ವಿ. ಓಕೆ, ಈ ವಿಡಿಯೋದಲ್ಲಿ ನಾವಿವಾಗ ಯಾವ ರೀತಿ ಟೈಪ್ಸ್ ಆಫ್ ಡೆಮೋಕ್ರಸಿ ಇದೆ, ಫೀಚರ್ಸ್ ಆಫ್ ಡೆಮೋಕ್ರಸಿ ಏನು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡೆಮೋಕ್ರಸಿ ಏನು ಅಂತ ತಿಳ್ಕೊತೀವಿ. ಓಕೆನಾ. ಸೊ ಇಲ್ಲಿ ಬಂದು ನೋಡಿ, ಟೈಪ್ಸ್ ಆಫ್ ಡೆಮೋಕ್ರಸಿ. ದೇರ್ ಆರ್ 2 ಟೈಪ್ಸ್ ಆಫ್ ಇನ್ ಡೆಮೋಕ್ರಸಿ. ದೇ ಆರ್ ಡೈರೆಕ್ಟ್ ಡೆಮೋಕ್ರಸಿ ಆ್ಯಂಡ್ ಇಂಡೈರೆಕ್ಟ್ ಡೆಮೋಕ್ರಸಿ. ಅಂದರೆ ಡೆಮೋಕ್ರಸಿನಲ್ಲಿ 2 ರೀತಿ ಇದೆ, ಒಂದು ಡೈರೆಕ್ಟು ಮತ್ತೊಂದು ಇಂಡೈರೆಕ್ಟ್ ಡೆಮೋಕ್ರಸಿ. ಫಸ್ಟ್ ಒನ್ನು ಡೈರೆಕ್ಟ್ ಡೆಮೋಕ್ರಸಿ. In direct democracy, the people directly participate in electing their government, making policies and laws for their own progress and development. ಅಂದರೆ ಇಲ್ಲಿ ಜನ ಡೈರೆಕ್ಟಾಗಿ ಎಲೆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಅವ್ರ ಗೌರ್ಮೆಂಟ್ ಅವ್ರಿಗೆ ಚೂಸ್ ಮಾಡ್ತಾರೆ, ಮತ್ತು ಪಾಲಿಸೀಸ್ ಆ್ಯಂಡ್ ಲಾಸ್ ಟು ದೇರ್ ಓನ್ ಪ್ರೋಗ್ರೆಸ್, ಅವರ ಉದ್ಧಾರಕ್ಕೆ ಯಾವ ರೀತಿ ಪಾಲಿಸೀಸ್ ಬೇಕು ಮತ್ತು ಲಾಸ್ ಬೇಕು ಅದನ್ನು ಅವರೇ ರಚನೆ ಮಾಡ್ತಾರೆ. ದ ಸಿಸ್ಟಮ್ ಆಫ್ ಡೈರೆಕ್ಟ್ ಡೆಮೋಕ್ರಸಿ ಕ್ಯಾನ್ ಬಿ ಪ್ರಾಕ್ಟೀಸ್ಡ್ ಓನ್ಲಿ ಇನ್ ಕಂಟ್ರೀಸ್ ಆಫ್ ಸ್ಮಾಲ್ ಸೈಜ್ ಆ್ಯಂಡ್ ಪಾಪ್ಯುಲೇಷನ್. ಯಾವ ದೇಶದಲ್ಲಿ ಜನಸಂಖ್ಯೆ ಕಡಿಮೆ ಇರುತ್ತೆ ಮತ್ತು ಆ ದೇಶದ ಬಾರ್ಡರ್ಸ್ ಅಂದರೆ ಜಿಯೋಗ್ರಫಿಕಲ್ ಅದು ಚಿಕ್ಕದಾಗಿರಬೇಕು, ಆವಾಗ ಮಾತ್ರ ಡೈರೆಕ್ಟ್ ಡೆಮೋಕ್ರಸಿ ಸಾಧ್ಯ. ದಿಸ್ ಸಿಸ್ಟಮ್ ವಾಸ್ ಪ್ರಾಕ್ಟೀಸ್ ಇನ್ ಏನ್ಷಿಯಂಟ್ ಗ್ರೀಸ್ ಆ್ಯಂಡ್ ಪ್ರೆಸೆಂಟ್ಲಿ ಪ್ರಾಕ್ಟೀಸ್ಡ್ ಇನ್ ಸ್ವಿಟ್ಜರ್ಲ್ಯಾಂಡ್. ಓಕೆ, ಸೊ ಈ ಸಿಸ್ಟಮ್ ಬಂದ್ಬಿಟ್ಟು ಏನ್ಷಿಯಂಟ್ ಗ್ರೀಸಲ್ಲಿ ಫಸ್ಟು ಪ್ರಾಕ್ಟೀಸ್ ಮಾಡ್ತಿದ್ರು ತುಂಬ ವರ್ಷಗಳ ಹಿಂದೆ, ಬಟ್ ಅಟ್ ಪ್ರೆಸೆಂಟ್ ಸ್ವಿಟ್ಜರ್ಲ್ಯಾಂಡಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಡೈರೆಕ್ಟ್ ಡೆಮೋಕ್ರಸಿ ಬಿಕಮ್ ಮೋರ್ ಎಫೆಕ್ಟಿವ್ ಥ್ರೂ ರೆಫರೆಂಡಮ್ ಆ್ಯಂಡ್ ಇನಿಷಿಯೇಟಿವ್. ಓಕೆ, ಸೊ ಯಾವಾಗ ಇದು ತುಂಬ ಸಕ್ಸಸ್ ಆಗುತ್ತೆ ಅಂದರೆ ಪಬ್ಲಿಕ್ ಅಥವಾ ಪೀಪಲ್ ಯಾವಾಗ ಅವ್ರು ತುಂಬ ಇನಿಷಿಯೇಟಿವ್ ತೊಗೊತಾರೆ. ಮತ್ತು ಇಲ್ಲಿ ರೆಫರೆಂಡಮ್ ಅಂದರೆ ಡೈರೆಕ್ಟ್ ವೋಟ್ ಟು ಅಕ್ಸೆಪ್ಟ್ ಆರ್ ರಿಜೆಕ್ಟ್ ಪ್ರಪೋಸಲ್, ಅಂದರೆ ಜನ ಅಭಿಪ್ರಾಯ ಸಂಗ್ರಹ ಅಂತ ಹೇಳ್ತೀವಿ. ಸೊ ಜನರೇ ಅವ್ರ ಮುಂದೆ ಬಂದು ಯಾವಾಗ ಈ ಡೆಮೋಕ್ರಸಿಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಆವಾಗ ಸಕ್ಸಸ್ ಆಫ್ ಡೈರೆಕ್ಟ್ ಡೆಮೋಕ್ರಸಿ ಇಸ್ ಪಾಸಿಬಲ್. ಡೈರೆಕ್ಟ್ ಡೆಮೋಕ್ರಸಿ ಇಸ್ ಡಿಫಿಕಲ್ಟ್ ಟು ಪ್ರಾಕ್ಟೀಸ್ ಇನ್ ಇಂಡಿಯಾ ಬಿಕಾಸ್ ಆಫ್ ಇಟ್ಸ್ ವಾಸ್ಟ್ನೆಸ್ ಆ್ಯಂಡ್ ಸೈಜ್ ಆಫ್ ದಿ ಪಾಪ್ಯುಲೇಷನ್. ನಮ್ಮ ಇಂಡಿಯಾದಲ್ಲಿ ಪಾಪ್ಯುಲೇಷನು ಜಾಸ್ತಿ ಇದೆ ಮತ್ತು ನಮ್ಮ ಇಂಡಿಯಾ ಸೈಜಲ್ಲಿ ದೊಡ್ಡದಾಗಿರೋದ್ರಿಂದ ಡೈರೆಕ್ಟ್ ಡೆಮೋಕ್ರಸಿ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಇಂಡೈರೆಕ್ಟ್ ಡೆಮೋಕ್ರಸಿ. ಇಂಡೈರೆಕ್ಟ್ ಡೆಮೋಕ್ರಸಿ ಈಸ್ ಮೋಸ್ಟ್ ಸೂಟಬಲ್ ಇನ್ ಬಿಗ್ಗರ್ ನೇಷನ್ಸ್ ಲೈಕ್ ಇಂಡಿಯಾ, USA ಆ್ಯಂಡ್ ಸಚ್ ಅದರ್ ನೇಷನ್ಸ್. ಸೊ ಇಂಡೈರೆಕ್ಟ್ ಡೆಮೋಕ್ರಸಿ ಎಲ್ಲಿ ಸಾಧ್ಯ ಅಂದರೆ ದೊಡ್ಡ ರಾಷ್ಟ್ರಗಳಲ್ಲಿ. ಓಕೆನಾ, ಅದು ಇಂಡಿಯಾ, USA ಮತ್ತು ಯಾವುದೇ ದೊಡ್ಡ ರಾಷ್ಟ್ರ ಆಗಿರ್ಬೋದು, ಅಲ್ಲಿ ಇದು ಸಾಧ್ಯ. ಇನ್ ಇಂಡೈರೆಕ್ಟ್ ಡೆಮೋಕ್ರಸಿ ದ ಪೀಪಲ್ ಎಲೆಕ್ಟ್ ದೇರ್ ರೆಪ್ರೆಸೆಂಟೇಟಿವ್ಸ್ ಥ್ರೂ ಪೀರಿಯಾಡಿಕಲ್ ಎಲೆಕ್ಷನ್ಸ್ ಆ್ಯಂಡ್ ಸೆಂಡ್ ದೆಮ್ ಟು ದ ಲೆಜಿಸ್ಲೇಟಿವ್ ಬಾಡೀಸ್. ಓಕೆ, ಸೊ ಇಲ್ಲಿ ಜನ ಏನು ಮಾಡ್ತಾರೆ, ಅವ್ರಿಗೆ ಯಾವ ನಾಯಕ ಬೇಕೋ ಅವ್ರನ್ನ ಅವರೇ ಸೆಲೆಕ್ಟ್ ಮಾಡ್ತಾರೆ. ಓಕೆನಾ, ಥ್ರೂ ಪೀರಿಯಾಡಿಕಲ್ ಎಲೆಕ್ಷನ್ಸ್ ಅಂದರೆ ಇವಾಗ ನಮ್ಮ ರಾಷ್ಟ್ರದಲ್ಲೇ ಎಲೆಕ್ಷನ್ಸ್ ಆಗುತ್ತಲ್ವಾ, ಇವಾಗ ಕರ್ನಾಟಕದಲ್ಲಿ 5 ವರ್ಷಕ್ಕೊಂದ್ಸತಿ ಎಲೆಕ್ಷನ್ಸ್ ಆಗುತ್ತೆ. ಸೊ ನಾವು 5 ವರ್ಷಕ್ಕೊಂದ್ಸತಿ ಎಲೆಕ್ಷನ್ ಕಂಡಕ್ಟ್ ಮಾಡ್ತಾರೆ ನಮ್ಮ ಗೌರ್ಮೆಂಟವ್ರು. ಓಕೆನಾ, ಸೊ ಯಾರು ರೆಪ್ರೆಸೆಂಟೇಟಿವ್ಸ್ ಅಂದರೆ ಯಾರು ನಾಯಕರು ಗೆದ್ದಿರ್ತಾರೋ ಅವ್ರನ್ನ ಲೆಜಿಸ್ಲೇಟಿವ್ ಬಾಡಿಗೆ ನಾವು ಕಳಿಸ್ತೀವಿ. ಓಕೆನಾ. ನೆಕ್ಸ್ಟ್, ದೀಸ್ ರೆಪ್ರೆಸೆಂಟೇಟಿವ್ಸ್ ಇನ್ವಾಲ್ವ್ ಇನ್ ದ process of law making and also control the administration. ಸೊ ಈ ರೆಪ್ರೆಸೆಂಟೇಟಿವ್ ಏನು ಮಾಡ್ತಾರೆ ಅಂದರೆ ಅವರ ನಮ್ಮ ರಾಜ್ಯದ ಅಥವಾ ದೇಶದ ಅಡ್ಮಿನಿಸ್ಟ್ರೇಷನ್ನ ಕಂಟ್ರೋಲ್ ಮಾಡ್ತಾರೆ, ಮತ್ತು ಅವರು ಲಾ ಮೇಕಿಂಗ್, ಓಕೆ, ಯಾವ ರೀತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬೇಕು, ಯಾವುದು ನ್ಯಾಯದ ರೀತಿಗಳು ಯಾವುದು ಬೇಕು ಅದೆಲ್ಲವನ್ನು ಅವರು ಪ್ರಿಪೇರ್ ಮಾಡ್ತಾರೆ. ಡೆಮೋಕ್ರಸಿ ಈಸ್ ಡಿಫೈನ್ಡ್ ಆಸ್ ಎ ಗವರ್ನಮೆಂಟ್ ಬೈ ದ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಥ್ರೂ ಎಲೆಕ್ಷನ್ಸ್ ಕಂಡಕ್ಟೆಡ್ ಫ್ರಮ್ ಟೈಮ್ ಟು ಟೈಮ್. ಇಲ್ಲಿ ಟೈಮ್ ಟು ಟೈಮ್ ಏನಾಗುತ್ತೆ, ಎಲೆಕ್ಷನ್ಸ್ ನಡೆಯುತ್ತೆ. ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಎಲೆಕ್ಷನ್ ಮುಖಾಂತರನೇ ಅವರು ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಹೋಗೋಕ್ಕೆ ಸಾಧ್ಯ. ದ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇನ್ ಟರ್ನ್ ಎಲೆಕ್ಟ್ ದೇರ್ ಲೀಡರ್ಸ್ ಆ್ಯಂಡ್ ಆಲ್ಸೋ
ಹೈಯೆಸ್ಟ್ ಎಕ್ಸಿಕ್ಯೂಟಿವ್ ಆಫ್ ದ ಕಂಟ್ರಿ. ಓಕೆ, ಸೊ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಬಂದ್ಬಿಟ್ಟು ಒಬ್ಬೊಬ್ಬರನ್ನ ನಾವು ಎಲೆಕ್ಟ್ ಮಾಡ್ಕೊಂಡು ಹೋಗ್ತೀವಿ. ನಾವು ಒಬ್ಬರನ್ನ ರೆಪ್ರೆಸೆಂಟೇಟಿವ್ ಎಲೆಕ್ಟ್ ಮಾಡಿದ್ರೆ ಆ ರೆಪ್ರೆಸೆಂಟೇಟಿವ್ ಬಂದ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಅವ್ರು ಹೈಯರ್ ರೆಪ್ರೆಸೆಂಟೇಟಿವ್ನ ಎಲೆಕ್ಟ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡೆಮೋಕ್ರಸಿ. ಡೆಮೋಕ್ರಸಿ ಇಸ್ ಬೇಸ್ಡ್ ಆನ್ ದ ಕನ್ಸೆಂಟ್ ಆಫ್ ಪೀಪಲ್. ಅಂದರೆ ಇಲ್ಲಿ ಜನರೇ ಇಂಪಾರ್ಟೆಂಟ್, ಅವ್ರನ್ನ ಮೈಂಡಲ್ಲಿ ಇಟ್ಕೊಂಡೆ ನಾವು ಇಲ್ಲಿ ಡೆಮೋಕ್ರಸಿಯನ್ನು ಫಾಲೋ ಮಾಡ್ತಿದ್ದೀವಿ. ಇಟ್ ಈಸ್ ಎ ರೆಪ್ರೆಸೆಂಟೇಟಿವ್ ಗವರ್ನಮೆಂಟ್ ವೇರ್ ಪೀಪಲ್ ಎಲೆಕ್ಟ್ ದೇರ್ ರೆಪ್ರೆಸೆಂಟೇಟಿವ್ಸ್ ಆ್ಯಂಡ್ ದೇ ಮೇಕ್ ಲಾಸ್. ಓಕೆ, ಇವಾಗ ಪಬ್ಲಿಕ್ ಏನು ಮಾಡ್ತಾರೆ, ಅವ್ರ ರೆಪ್ರೆಸೆಂಟೇಟಿವ್ ಗೌರ್ಮೆಂಟಿಗೆ ಕಳಿಸ್ತಾರೆ. ಓಕೆ, ಸೊ ಅದನ್ನು ಅವ್ರೇನು ಮಾಡ್ತಾರೆ ಅಂದರೆ ಲಾನ ರೆಡಿ ಮಾಡ್ತಾರೆ. ದೇ ವಿಲ್ ಮೇಕ್ ದ ಲಾಸ್. ಇಟ್ ಈಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸಿ. ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸಿ ಅಂದರೆ ಯಾರೇ ಒಬ್ಬ ವ್ಯಕ್ತಿ, ಅವರು ಮಹಿಳೆ ಆಗಿರ್ಬೋದು ಅಥವಾ ಪುರುಷರಾಗಿರ್ಬೋದು, ಯಾರೇ ಆಗಿರ್ಬೋದು, 18 ವರ್ಷ ಕಂಪ್ಲೀಟ್ ಆದರೆ ಅವ್ರು ಬಂದ್ಬಿಟ್ಟು ಅವರ ರೆಪ್ರೆಸೆಂಟೇಟಿವ್ಸ್ನ ಅವರು ಸೆಲೆಕ್ಟ್ ಮಾಡ್ಬೋದು. ಅದನ್ನೇ ಹೇಳ್ತಾರೆ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸಿ, ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಕ್ಯಾಸ್ಟ್, ಜೆಂಡರ್, ಎಜುಕೇಷನ್. ಓಕೆ, ನೆಕ್ಸ್ಟ್ ಎಲೆಕ್ಷನ್ಸ್ ಆರ್ ಹೆಲ್ಡ್ ಅಟ್ ರೆಗ್ಯುಲರ್ ಇಂಟರ್ವೆಲ್ ಇನ್ ಫ್ರೀ ಆ್ಯಂಡ್ ಫೇರ್ ಮ್ಯಾನರ್. ಓಕೆ, ರೆಗ್ಯುಲರ್ ಇಂಟರ್ವೆಲ್ ಅಂದರೆ ನಾಳೆ ಪ್ರತಿ 5 ವರ್ಷಕ್ಕೆ ಎಲೆಕ್ಷನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಮತ್ತೆ ಎಲೆಕ್ಷನ್ ಮಾಡಬೇಕಾದ್ರೆ ನಾವು ಜನಸಾಮಾನ್ಯರು ಯಾವುದೇ ರೀತಿ ದುಡ್ಡನ್ನು ಕೊಡಬೇಕಾಗಿಲ್ಲ. ಡಿಸೈಫ್ ಅಂದರೆ ಕರೆಕ್ಟ್ ಮ್ಯಾನರ್ ಅದನ್ನು ಮಾಡ್ತಾರೆ. ನೆಕ್ಸ್ಟ್, ಸಿಟಿಸನ್ ಎಂಜಾಯ್ ಫಂಡಮೆಂಟಲ್ ರೈಟ್ಸ್. ಫಂಡಮೆಂಟಲ್ ರೈಟ್ಸ್ ಅಂದರೆ ನಮ್ಮ ಮೂಲಭೂತ ಹಕ್ಕು. ಓಕೆನಾ, ಹೆನ್ಸ್ ದೇ ಆರ್ ಸ್ಕೋಪ್ ಫಾರ್ ಇಂಡಿವಿಜುವಲ್ ಡೆವಲಪ್ಮೆಂಟ್. ಆ ಮೂಲಭೂತ ಹಕ್ಕಿಂದ ನಮಗೆ ಇಂಡಿವಿಜುವಲ್ ಅಂದರೆ ವೈಯಕ್ತಿಕವಾಗಿ ನಾವು ಡೆವಲಪ್ ಆಗಬಹುದು. ನೆಕ್ಸ್ಟ್, ದ ಗೌರ್ಮೆಂಟ್ ಈಸ್ ರೆಸ್ಪಾನ್ಸಿಬಲ್ ಟು ದ ಪೀಪಲ್ ಅಲ್ವಾ. ಸೊ ಇವಾಗ ನಾವು ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯ ಅವರು ಈಗ ನಮಗೆ ಪ್ರೆಸೆಂಟ್ CM ಆಗಿ ಇದ್ದಾರೆ. ಅವರು ಯಾರು ಪೀಪಲ್ಗೆ ರೆಸ್ಪಾನ್ಸಿಬಲ್, ಬಿಕಾಸ್ ಪೀಪಲ್ ಎಲ್ಲ ಸೇರಿ ಅವರು ನಮಗೆ ಚೀಫ್ ಮಿನಿಸ್ಟರ್ ಆಗಿರಬೇಕು ಅಂತ ಎಲೆಕ್ಟ್ ಮಾಡಿದ್ದಾರೆ. ಇವಾಗ ಅವರು ಜನರಿಗೆ ಬೇಕಾದಂತಹ ಪಾಲಿಸೀಸ್ನ ತರಬೇಕು. ಪೀಪಲ್ ಹ್ಯಾವ್ ದ ರೈಟ್ ಟು ಚೇಂಜ್ ಆ್ಯಂಡ್ ಚಾಲೆಂಜ್ ದ ಗವರ್ನಮೆಂಟ್. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ಪೀಪಲ್ಗೆ ಅವ್ರು ಎಲೆಕ್ಟ್ ಮಾಡಿರೋಂತಹ ರೆಪ್ರೆಸೆಂಟೇಟಿವ್ ಇಷ್ಟ ಆಗಿಲ್ಲ ಅಂತಂದರೆ ದೇ ಕ್ಯಾನ್ ಚೇಂಜ್ ಆ್ಯಂಡ್ ಚಾಲೆಂಜ್ ದ ಗವರ್ನಮೆಂಟ್. ಆಗ ಅವರು ಪ್ರೊಟೆಸ್ಟ್ ಮಾಡಿ ಆ ಲೀಡರ್ನ ಚೇಂಜ್ ಮಾಡ್ಬೋದು. ದೆರ್ ಇಸ್ ಎ ರೂಲ್ ಆಫ್ ಲಾ ಆ್ಯಂಡ್ ಗವರ್ನಮೆಂಟ್ ಪವರ್ಸ್ ಆರ್ ಲಿಮಿಟೆಡ್ ಕಾನ್ಸ್ಟಿಟ್ಯೂಯನ್ಸ್ಲಿ. ಓಕೆ, ಇವಾಗ ನಾವು ಯಾವುದೇ ರೆಪ್ರೆಸೆಂಟೇಟಿವ್ಸ್ನ ಎಲೆಕ್ಟ್ ಮಾಡಿದ್ರೂ ಅವ್ರಿಗೆ ಆದಂತಹ ಲಿಮಿಟೇಷನ್ಸ್ ಇರುತ್ತೆ. ನೆಕ್ಸ್ಟ್, ಇಟ್ ರೆಕಗ್ನೈಸಸ್ ಪೊಲಿಟಿಕಲ್ ಪಾರ್ಟೀಸ್ ಆ್ಯಂಡ್ ಎಂಟ್ರಸ್ಟ್ ಸ್ಪೆಷಲಿ ರೆಸ್ಪಾನ್ಸಿಬಿಲಿಟಿ ಆನ್ ದ ಅಪೋಸಿಷನ್ ಪಾರ್ಟಿ. ಇವಾಗ ನಾವು ಪೊಲಿಟಿಕಲ್ ಪಾರ್ಟೀಸ್ ಹೇಳಿದ್ರೆ ಕಾಂಗ್ರೆಸ್ ಆಗಲಿ BJP ಆಗಿರ್ಬೋದು, ಸೊ ಅವ್ರವ್ರದ್ದೇ ಆದ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಈಗ ಒಬ್ಬರು ರೂಲಿಂಗ್ ಪಾರ್ಟಿ ಆದರೆ ಇನ್ನೊಬ್ರು ಅಪೋಸಿಷನ್ ಪಾರ್ಟಿ ಆಗಿರ್ತಾರೆ. ಸೊ ಇವಾಗ ರೂಲಿಂಗ್ ಪಾರ್ಟಿಯವರೇನು ಮಿಸ್ಟೇಕ್ ಮಾಡಿದ್ರೆ ಆಗ ಅಪೋಸಿಷನ್ ಪಾರ್ಟಿಯವರು ಅದನ್ನು ಕೇಳ್ತಾರೆ. ಇಟ್ ಅಪೋಲ್ಡ್ಸ್ ದ ಸೆನ್ಸ್ ಆಫ್ ಡಿಗ್ನಿಟಿ ಇನ್ ಕಾಮನ್ ಮ್ಯಾನ್. ಸೊ ಅದೊಂಥರ ಮರ್ಯಾದೆ ರೀತಿಯ ಪ್ರಶ್ನೆ ಆಗುತ್ತೆ. ಎಸ್, ನಮ್ಮ ಕಂಟ್ರಿಯಲ್ಲೂ ಕರೆಕ್ಟಾಗಿ ರೆಪ್ರೆಸೆಂಟೇಟಿವ್ಸ್ ಗೌರ್ಮೆಂಟ್ನ ಮಾಡಿಕೊಂಡು ಹೋಗ್ತಿದ್ದಾರೆ, ಪೀಪಲ್ನ ಚೆನ್ನಾಗಿ ಇಟ್ಕೋತಿದ್ದಾರೆ ಅಂತ ಹೇಳಿ. ದ ಮೇನ್ ಬೇಸಿಸ್ ಆಫ್ ಡೆಮೋಕ್ರಸಿ ಆರ್ ಲಿಬರ್ಟಿ ಆ್ಯಂಡ್ ಈಕ್ವಾಲಿಟಿ. ಲಿಬರ್ಟಿ ಅಂದರೆ ಸ್ವಾತಂತ್ರ್ಯ, ಈಕ್ವಾಲಿಟಿ ಅಂದರೆ ಸಮಾನತ್ವ. ದ ಪೀಪಲ್ ಎಂಜಾಯ್ ಮ್ಯಾಕ್ಸಿಮಮ್ ಲಿಬರ್ಟಿ ಆ್ಯಂಡ್ ಈಕ್ವಾಲಿಟಿ. ಯಾವ ಕಂಟ್ರಿಯಲ್ಲಿ ಡೆಮೋಕ್ರಸಿ ಫಾಲೋ ಮಾಡ್ತಿರ್ತಾರೋ ಅಲ್ಲಿ ಲಿಬರ್ಟಿ ಮತ್ತು ಈಕ್ವಾಲಿಟಿ ಇರುತ್ತೆ. ಇನ್ ಡೆಮೋಕ್ರಸಿ ದೆರ್ ಇಸ್ ನೋ disparity among the people on the basis of caste, religion and position or status. ಅಂದರೆ ಡೆಮೋಕ್ರಸಿನಲ್ಲಿ ಯಾವುದೇ ರೀತಿ ಡಿಫ್ರೆನ್ಷಿಯೇಟ್ ಮಾಡೋಂಗಿಲ್ಲ ಬೇಸ್ಡ್ ಆನ್ ದಿ ಕ್ಯಾಸ್ಟ್. ನೀವು ಈ ಕ್ಯಾಸ್ಟ್ ಅವರು ಆ ಕ್ಯಾಸ್ಟ್ ಅವರು ಅಂತ ಹೇಳೋಂಗಿಲ್ಲ. ರಿಲಿಜಿಯನ್, ನೀವು ಹಿಂದೂಗಳು ನೀವು ಓಟ್ ಹಾಕ್ಬೋದು, ಮುಸ್ಲಿಮ್ಸ್ ಅವರು ನೀವು ಓಟ್ ಹಾಕ್ಬೋದು, ಇನ್ನು ಬೇರೆ ಯಾವುದೇ ರಿಲಿಜಿಯನ್ ನೀವು ಓಟ್ ಹಾಕೋಂಗಿಲ್ಲ, ಆ ಥರ ಯಾವುದೂ ಇಲ್ಲ. ನೀವು ಯಾವುದೇ ರಿಲಿಜಿಯನ್ ಆಗಿರ್ಬೋದು ನೀವು ಓಟ್ನ ಮಾಡ್ಬೋದು. ಆ್ಯಂಡ್ ಪೊಸಿಷನ್ ಆಫ್ ಸ್ಟೇಟಸ್, ಅವರ ಪೊಸಿಷನ್ ನೋಡಿ, ಸ್ಟೇಟಸ್ ನೋಡಿ, ಯಾರು ಜಾಸ್ತಿ ಓಟು ಕೊಡಲ್ಲ, ಕಡಿಮೆ ಓಟು ಕೊಡಲ್ಲ, ಎಲ್ಲರಿಗೂ ಒಂದೇ ಓಟು, ಅಂದರೆ ಒಂದು ವ್ಯಕ್ತಿಗೆ ಒಂದು ಓಟು ಅಂತ. ಇನ್ ಡೆಮೋಕ್ರಸಿ ಪೀಪಲ್ ಆರ್ ದ ಅಲ್ಟಿಮೇಟ್ ಸೋರ್ಸ್ ಆಫ್ ಸಾವರ್ಜಿನಿಟಿ ಮೀನ್ಸ್ ಸುಪ್ರೀಂ ಪವರ್. ಇಲ್ಲಿ ಡೆಮೋಕ್ರಸಿನಲ್ಲಿ ಪೀಪಲ್ದೇ ಸುಪ್ರೀಂ ಪವರ್, ಹೈಯೆಸ್ಟ್ ಪವರ್. ಆ್ಯಂಡ್ ಗೌರ್ಮೆಂಟ್ ಡಿರೈವ್ಸ್ ಇಟ್ಸ್ ಪವರ್ ಫ್ರಮ್ ದೆಮ್. ಯಾರಿಗೆ ಇವಾಗ ಗೌರ್ಮೆಂಟ್ಗೂ ಸಹ ಜನರೇ ಆ ಪವರ್ನ ಕೊಟ್ಟಿರ್ತಾರೆ.
ಓಕೆ, ಫಾರ್ ದಿಸ್ ಪರ್ಪಸ್ ಎಲೆಕ್ಷನ್ಸ್ ಆರ್ ಹೆಲ್ಡ್ ಅಟ್ ಸರ್ಟನ್ ಇಂಟರ್ವಲ್ಸ್. ಅಂದರೆ ಈಚ್ ಆ್ಯಂಡ್ ಎವ್ರಿ ಇಂಟರ್ವಲ್ಸ್ನಲ್ಲೂ ಸಹ ಇಲ್ಲಿ ಎಲೆಕ್ಷನ್ಸ್ ಕಂಡಕ್ಟ್ ಮಾಡುತ್ತಾರೆ. ಇನ್ ಇಂಡಿಯಾ ಜನರಲ್ ಎಲೆಕ್ಷನ್ಸ್ ಟೇಕ್ ಪ್ಲೇಸ್ ಒನ್ಸ್ ಇನ್ 5 years. ನಾನು ಆವಾಗಲೇ ಹೇಳಿದ್ನಲ್ಲ, ನಮ್ಮ ಇಂಡಿಯಾದಲ್ಲಿ 5 yearsಗೆ ಒಂದ್ಸತಿ ಎಲೆಕ್ಷನ್ ಮಾಡ್ತಾರೆ. ಡೆಮೋಕ್ರಸಿ ಈಸ್ ಎ ವೆಲ್ಫೇರ್ ಸ್ಟೇಟ್ ಆ್ಯಂಡ್ ಇಟ್ ಈಸ್ ಸ್ಪೆಷಲ್ ಅಟೆನ್ಷನ್ ಈಸ್ ಪೇಡ್ ಟು ದ ವೆಲ್ಫೇರ್ ಆಫ್ ದ ಪೀಪಲ್ ಆ್ಯಸ್ ಎ ಹೋಲ್ ಆ್ಯಂಡ್ ನಾಟ್ ಟು ಎ ಪರ್ಟಿಕ್ಯುಲರ್ ಕ್ಲಾಸ್. ಅಂದರೆ ಒಂದೇ ಗ್ರೂಪ್ಗೆ ಯಾವುದೇ ರೀತಿ ಮಹತ್ವ ಕೊಡೋದಿಲ್ಲ. ಇಲ್ಲಿ ಡೆಮೋಕ್ರಸಿನಲ್ಲಿ ಎಲ್ಲರೂ ಸಮಾನರೇ, ಎಲ್ಲರಿಗೂ ಈಕ್ವಲ್ ಅಟೆನ್ಷನ್ ಕೊಡಬೇಕು ಮತ್ತು ಅವರ ಪ್ರೋಗ್ರೆಸ್ಗೆ ನಾವು ಪಾಲಿಸೀಸ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ನೆಕ್ಸ್ಟ್, ಫ್ಯಾಕ್ಟರ್ಸ್ ಎಸೆನ್ಷಿಯಲ್ ಫಾರ್ ಸಕ್ಸಸ್ ಆಫ್ ಡೆಮೋಕ್ರಸಿ. ಪೀಪಲ್ ಶುಡ್ ಹ್ಯಾವ್ ಆ್ಯನ್ ಅರ್ಜ್ ಟು ಪ್ರೊಟೆಕ್ಟ್ ದಿ ಡೆಮೋಕ್ರಸಿ. ಅಂದರೆ ಪೀಪಲ್ಗೆ ಇರಬೇಕು, ಎಸ್ ಇದು ನಮ್ಮ ಕಂಟ್ರಿ, ಇದು ನಮ್ಮ ಡೆಮೋಕ್ರಸಿ, ಅದನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ಅದು ಬರಬೇಕು. ಪೀಪಲ್ ಮಸ್ಟ್ ಆಲ್ವೇಸ್ ಬಿ ವಿಜಿಲೆಂಟ್. ಅಂದರೆ ಇಲ್ಲಿ ಪೀಪಲ್ ಯಾವಾಗಲೂ ಜಾಗರೂಕತೆಯಾಗಿರಬೇಕು, ಅಂದರೆ ಅವರು ತುಂಬ ಎಚ್ಚರಿಕೆಯಿಂದ ಇರಬೇಕು. ಟಾಲರೆನ್ಸ್ ಇಸ್ ದ ಒನ್ ಆಫ್ ದಿ ಬೇಸಿಕ್ ಕ್ವಾಲಿಟೀಸ್ ನೀಡೆಡ್ ಫಾರ್ ದ ಸಕ್ಸಸ್ ಆಫ್ ಡೆಮೋಕ್ರಸಿ. ಅಂದರೆ ಯಾವುದೇ ಡೆಮೋಕ್ರಸಿ ಸಕ್ಸಸ್ ಆಗಬೇಕು ಅಂದರೆ ಜನರಲ್ಲಿ ಏನಿರಬೇಕು, ಟಾಲರೆನ್ಸ್ ಅಂದರೆ ತಾಳ್ಮೆ ಇರಬೇಕು. ದೆ ಮಸ್ಟ್ ವರ್ಕ್ ವಿತ್ ದ ಸ್ಪಿರಿಟ್ ಆಫ್ ಗಿವ್ ಆ್ಯಂಡ್ ಟೇಕ್. ಇಲ್ಲಿ ನಾವು ನಮ್ಮ ವ್ಯಾಲ್ಯೂಬಲ್ ಓಟ್ನ ಕೊಡ್ತೀವಿ ಮತ್ತು ಆ ರೆಪ್ರೆಸೆಂಟೇಟಿವ್ಸ್ ಗುಡ್ ಅಡ್ಮಿನಿಸ್ಟ್ರೇಷನ್ ಮಾಡಿ ನಮಗೆ ಸಕ್ಸಸ್ ಆಫ್ ಡೆಮೋಕ್ರಸಿ ಮತ್ತು ಕಂಟ್ರಿನ ಕೊಡ್ತಾರೆ. ಸಕ್ಸಸ್ ಆಫ್ ಡೆಮೋಕ್ರಸಿ ಡಿಪೆಂಡ್ಸ್ ಅಪಾನ್ ಗುಡ್ ಲೀಡರ್ಶಿಪ್. ದ ಲೀಡರ್ಸ್ ಮಸ್ಟ್ ಹ್ಯಾವ್ ದ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ಸ್ ಆಫ್ ಕಾಮನ್ ಮ್ಯಾನ್. ನಾವು ಚೂಸ್ ಮಾಡೋ ಲೀಡರ್ ಹೇಗಿರಬೇಕು ಅಂದರೆ ಗುಡ್ ಲೀಡರ್ಶಿಪ್ ಕ್ವಾಲಿಟೀಸ್ನ ಹೊಂದಿರಬೇಕು ಮತ್ತು ಅವ್ರಿಗೆ ಕಾಮನ್ ಮ್ಯಾನ್ ಪ್ರಾಬ್ಲಮ್ಸು ಅರ್ಥ ಆಗೋ ಥರ ಇರಬೇಕು. ಹಿ ಮಸ್ಟ್ ಪೊಸೆಸ್ ದ ಕ್ವಾಲಿಟೀಸ್ ಆಫ್ ಸರ್ವಿಸ್, ಪ್ಯಾಟ್ರಿಯಾಟಿಸಮ್ ಆ್ಯಂಡ್ ಸ್ಪಿರಿಟ್ ಆಫ್ ಸ್ಯಾಕ್ರಿಫೈಸ್. ಅಂದರೆ ಯಾವುದೇ ತ್ಯಾಗಕ್ಕೂ ಅವರು ಸಿದ್ಧರಾಗಿರಬೇಕು, ಸರ್ವಿಸ್ ಮೈಂಡೆಡ್ ಇರಬೇಕು ಮತ್ತು ದೇಶಭಕ್ತಿ ಉಳ್ಳವರಾಗಿ ಇರಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಎಫಿಷಿಯೆಂಟ್ ಅಪೋಸಿಷನ್ ಪಾರ್ಟಿ ಕೀಪ್ಸ್ ದ ಗೌರ್ಮೆಂಟ್ ಅಲರ್ಟ್. ಅಂದರೆ ಈಗ ರೂಲಿಂಗ್ ಪಾರ್ಟಿಯವರು ಯಾವುದೇ ಮಿಸ್ಟೇಕ್ ಮಾಡ್ತಿದ್ರೆ ಅದನ್ನು ಅಪೋಸಿಷನ್ ಪಾರ್ಟಿಯವರು ಚೆಕ್ ಮಾಡ್ತಾ ಇರ್ತಾರೆ. ಈ ಪಾಲಿಸೀಸ್ ಕರೆಕ್ಟಾಗಿದೆಯಾ, ಇದು ಪೀಪಲ್ಗೆ ಹೆಲ್ಪ್ ಆಗುತ್ತಾನ ಚೆಕ್ ಮಾಡ್ತಿರ್ತಾರೆ. ಇಟ್ ಚೆಕ್ಸ್ ದ ರೂಲಿಂಗ್ ಪಾರ್ಟಿ ಫ್ರಮ್ ಬಿಕಮಿಂಗ್ ಡಿಕ್ಟೇಟೋರಿಯಲ್. ಅಂದರೆ ತುಂಬ ಕ್ರೂಷಿಯಲ್ ಆಗಿ ಮತ್ತು ನನ್ನದೇ ರಾಜ್ಯ, ನನ್ನದೇ ಗೌರ್ಮೆಂಟ್ ಅಂತ ಹೇಳ್ಬಿಟ್ಟು ಹಿಂಗೆ ರೂಲ್ ಮಾಡೋಕ್ಕೆ ಆಗಲ್ಲ. ಆಗ ಅಪೋಸಿಷನ್ ಪಾರ್ಟಿಯವರು ಹೇಳ್ತಾ ಇರ್ತಾರೆ, ಇಲ್ಲ ನೀವು ಮಾಡೋದು ಸರಿನಾ ತಪ್ಪಾ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್, ವೆಲ್ ಇನ್ಫಾರ್ಮ್ಡ್ ಆ್ಯಂಡ್ ಎಜುಕೇಟೆಡ್ ಎಲೆಕ್ಟ್ರೋಟ್ ಕಾಂಟ್ರಿಬ್ಯೂಟ್ ಟು ದ ಸಕ್ಸಸ್ ಆಫ್ ಡೆಮೋಕ್ರಸಿ. ಅಂದರೆ ವೆಲ್ ಎಜುಕೇಟೆಡ್ ಎಲೆಕ್ಟ್ರೇಟ್ ಅಂತ ಇರ್ತಾರಲ್ಲ, ಸೊ ಯಾರು ಈ ಎಲೆಕ್ಷನ್ನ ಕಂಡಕ್ಟ್ ಮಾಡ್ತಾರೆ ಅವರು ಕರೆಕ್ಟಾಗಿ ಎಜುಕೇಟೆಡ್ ಆಗಿದ್ದರೆ ಅದು ಸಹ ಡೆಮೋಕ್ರಸಿ ಸಕ್ಸಸ್ಗೆ ಒಂದು ಕಾರಣ ಆಗಿ ಇರುತ್ತೆ. ನೆಕ್ಸ್ಟ್, ಸಕ್ಸಸ್ ಆಫ್ ಡೆಮೋಕ್ರಸಿ ಡಿಪೆಂಡ್ಸ್ ಅಪಾನ್ ದ ರೋಲ್ ಆಫ್ ಪೀಪಲ್. ಅಂದರೆ ಯಾವಾಗ ಡೆಮೋಕ್ರಸಿ ಸಕ್ಸಸ್ ಆಗುತ್ತೆ ಅಂದರೆ ಪೀಪಲಿಂದನೂ ಸಹ. ಹೇಗಪ್ಪ ಅಂದರೆ ಪೀಪಲ್ ಮಸ್ಟ್ ಕಂಪಲ್ಸರಿಲಿ ವೋಟ್ ಡ್ಯೂರಿಂಗ್ ಎಲೆಕ್ಷನ್. ಓಕೆ, ಅವರು ಎಲೆಕ್ಷನ್ ಟೈಮ್ ಬಂದಾಗ ಕರೆಕ್ಟಾಗಿ ವೋಟ್ನ ಮಾಡಬೇಕು. ಓಕೆ, ಇವಾಗ ನಾವು ಕರೆಕ್ಟಾಗಿ ವೋಟ್ ಮಾಡಿಲ್ಲ ಅಂದರೆ ಆ ಒಂದು ವೋಟಿಂದ ಒಂದು ಕೆಟ್ಟ ವ್ಯಕ್ತಿನೂ ಸಹ ಅಲ್ಲಿ ಒಳ್ಳೆ ರೆಪ್ರೆಸೆಂಟೇಟಿವ್ ಅಂತ ಹೇಳಿಬಿಟ್ಟು ಹೋಗ್ಬೋದು ರಾಜ್ಯನ ಆಳ್ವಿಕೆ ಮಾಡೋಕ್ಕೆ. ಆವಾಗ ಅದು ತಪ್ಪಾಗುತ್ತೆ. ಓಕೆನಾ? ಸೊ ಅದಕ್ಕೆ ಎಲ್ಲರೂ ಕರೆಕ್ಟಾಗಿ ಎಲೆಕ್ಷನ್ ಟೈಮಲ್ಲಿ ವೋಟ್ ಮಾಡಬೇಕು. ಪೀಪಲ್ ಮಸ್ಟ್ ಬಿ ಫ್ರೀ ಫ್ರಮ್ ಕರಪ್ಟ್ ಪ್ರಾಕ್ಟೀಸಸ್. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ನಾವು ಹಳ್ಳಿಗಳ ಕಡೆ ಆಗಲಿ ಇಲ್ಲ ಸಿಟಿಗಳ ಕಡೆ ಆಗಲಿ ಏನಾದರೂ ಒಂದು ಬ್ರೈಬ್ ತೊಗೊಂಡು ಇಲ್ಲ ಬಟ್ಟೆ ಬರೆ ತೊಗೊಂಡು, ಹೌದಪ್ಪ ಇವ್ರು ನಮ್ಗೆ ಇದಕ್ಕೂ ಬಟ್ಟೆ ಬರೆ ಕೊಟ್ಟಿದ್ದಾರೆ, ಇವ್ರು ನಮಗೆ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ವೋಟ್ ಮಾಡ್ತೀವಿ. ಅದು ಆ ರೀತಿ ಮಾಡಬಾರ್ದು. ಯಾರು ನಮ್ಮ ದೇಶನ ಆಳಕ್ಕೆ ಆಗಲಿ ರಾಜ್ಯನ ಆಳಕ್ಕೆ ಆಗಲಿ ಕರೆಕ್ಟಾದ ವ್ಯಕ್ತಿ ಅಂತ ನೋಡಿಕೊಂಡು ಅಲ್ಲಿ ನಾವು ಅವ್ರಿಗೆ ಎಲೆಕ್ಟ್ ಮಾಡಬೇಕು. ದ ಪೀಪಲ್ ಮಸ್ಟ್ ಎಲೆಕ್ಟ್ ಎಫಿಷಿಯೆಂಟ್ ಆ್ಯಂಡ್ ನಾನ್ ಕರಪ್ಟ್ ರೆಪ್ರೆಸೆಂಟೇಟಿವ್ಸ್. ಯಾರು ಕರಪ್ಷನ್ ಮಾಡಲ್ವೋ ಮತ್ತು ಅವರು ಕರೆಕ್ಟಾಗಿ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಎಫಿಷಿಯೆಂಟಾಗಿದ್ದಾರೆ ಅಂಥವ್ರನ್ನ ಮಾತ್ರ ನಾವು ನಮ್ಮ ರೆಪ್ರೆಸೆಂಟೇಟಿವ್ಸ್ ಆಗಿ ಕಳಿಸ್ಬೇಕು ಮತ್ತು ಚೂಸ್ ಮಾಡಬೇಕು. ಆ್ಯಂಡ್ ಅವ್ರಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋಂತಹ ಎಬಿಲಿಟಿ ಇರಬೇಕು. ಫ್ರೀ, ಫಿಯರ್ಲೆಸ್ ಆ್ಯಂಡ್ ಅನ್ಬಯಾಸ್ಡ್ ಪ್ರೆಸ್ ಕಾಂಟ್ರಿಬ್ಯೂಟ್ಸ್ ಟು ದ ಸಕ್ಸಸ್ ಆಫ್
ಡೆಮೋಕ್ರಸಿ. ಅಂದರೆ ಯಾರು ಯಾವುದೇ ರೀತಿಯ ಸಂಕೋಚ ಇಲ್ಲದೆ, ಭಯ ಇಲ್ಲದೆ ಮತ್ತು ಪಕ್ಷಪಾತ ಮಾಡದೆ ಇರ್ತಾರೋ ಅವರು ಸಹ ಸಕ್ಸಸ್ ಆಫ್ ಡೆಮೋಕ್ರಸಿಗೆ ಕಾರಣರು ಆಗ್ತಾರೆ. ವೆಲ್ ಆರ್ಗನೈಸ್ಡ್, ಎಫಿಷಿಯೆಂಟ್ ಆ್ಯಂಡ್ ರೆಸ್ಪಾನ್ಸಿಬಲ್ ಲೋಕಲ್ ಬಾಡೀಸ್ ಸ್ಟ್ರೆಂಥನ್ ಡೆಮೋಕ್ರಸಿ. ಎಲ್ಲಿ ಯಾವ ದೇಶದಲ್ಲಿ ಆರ್ಗನೈಸ್ಡ್ ಎಫಿಷಿಯೆಂಟ್ ಲೋಕಲ್ ಬಾಡೀಸ್ ಇರುತ್ತೋ ಅಲ್ಲಿ ಡೆಮೋಕ್ರಸಿ ಸಕ್ಸಸ್ ಕಾಣೋದು ಖಂಡಿತ. ಈಗ ಮಾಡಿರೋ ಲೆಸನಲ್ಲಿ ನಿಮ್ಗೆ ಯಾವ್ದಾದ್ರು ಡೌಟ್ಸ್ ಅನ್ನೋದಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾವು ಕಲಿಯೋಣ, ಬೇರೆಯವ್ರಿಗೂ ಕಲಿಸೋಣ, ನಾವು ಬೆಳೆಯೋಣ, ಎಲ್ಲರನ್ನೂ ಬೆಳೆಸೋಣ. ತಪ್ಪದೇ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇನ್ನು ಇದರ ರಿಮೈನಿಂಗ್ ಲೆಸನ್ ಬಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು.